ನನ್ನೊಂದಿಗೆ ನೀನು ಸಂಸಾರ ಬಂಧನದಲ್ಲಿ ಉಳಿದಿದವಳು. ಸತ್ಯ, ಸಂಶಯವೇ ಇಲ್ಲ. ಲೋಕದಲ್ಲಿ ಸತಿಪತಿಯರನ್ನು ಕಂಡು ತಾವು ಆದರ್ಶ ದಾಂಪತ್ಯವನ್ನು ನಡೆಸಬೇಕೆಂದು ಬಯಸುವವರು ಶಿವಪಾರ್ವತಿಯರನ್ನು ನೋಡಬೇಕಾಗಿಲ್ಲ, ನಮ್ಮಿರುವರನ್ನು ನೋಡಿದರೆ ಸಾಕು. ಲೋಕ ಮುಖಕ್ಕೆ ಉದಾಹರಣೆಗಾಗಿ ನಿಂತಿದ್ದೇವೆ ನಾವು, ಹೌದಲ್ಲ? ಕಾರ್ಯೇಶು ದಾಸಿ, ಕರಣೇಶು ಮಂತ್ರಿ, ಭೋಜೇಶು ಮಾತಾ, ಸಮಯ ಧರಿತ್ರಿ, ಅಂತೆಯೇ ರೂಪೇಶ ಲಕ್ಷ್ಮಿ, ಶಯನೇಶು ರಂಭ ಎನ್ನುತ್ತಾರೆ. ಅಂತಹ ಷಡ್ಗುಣಗಳನ್ನು ನೀನು ಹೊಂದಿದ್ದೀಯ, ಹೌದಲ್ಲ? ಇದು ಹೊರಟು ನಿಂತಿದ್ದೇನೆ. ಹೌದು, ಯಾರು ಸರಿಯಾಗಿ ಗಮನಿಸಿ. ಹೌದು, ಎತ್ತ ಕಡೆ ಪ್ರಯಾಣ? ಏನು, ಎಲ್ಲಿ ಎಂತ ಗೊತ್ತಾಗ್ಲಿಲ್ಲ. ತಿಳಿಸುವುದಕ್ಕಾಗಿ ನಿನ್ನನ್ನು ಕರೆದದ್ದು, ಹಾಗಾಗಿ ಕರೆದುಕೊಂಡ. ಹೌದು 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 ಹೌದು. ಇದು ಕಾರ್ಯಾಸನದಲ್ಲಿದ್ದೇನೆ. ಆಗುವುದು ಎಲ್ಲಿಗೆ ಎಂಬ ಪ್ರಶ್ನೆ ಬಂದಾಗ ಉತ್ತರ ನೀಡುತ್ತೇನೆ. ಪಾತಾಳದ ಅಧಿಪತಿ ಫಣಿರಾಜ ನನಗಾಗಿ ವಿಶೇಷ ಆಹ್ವಾನವೊಂದನ್ನು ನೀಡಿದ್ದಾನೆ. ಮಹಾಕ್ರತುವಂತನ್ನು ಆತ ನಡೆಸಬೇಕು, ಅದು ನನ್ನ ಮುಂದಾಟದಲ್ಲೇ ನಡೆಯಬೇಕೆಂದು ಕೇಳಿಕೊಂಡಿದ್ದಾನೆ. ಹಾಗಾಗಿ ಹೀಗೆ ಹೋಗಿ ಹಾಗೆ ಬರುತ್ತೇನೆ. ಕೇವಲ 3 ದಿನದ ಪ್ರವಾಸ. ನನ್ನದು 3 ದಿನ. ಹೌದೌದು. ಅಯ್ಯಯ್ಯೋ, ಜನಬಂದಿತ ಫಣಿರಾಜನಿತು ನಿನ್ನ ಕಾಂತ ಜನದಿಂದಳೆ ಕಾಮನಿ ಜನವಂತಿತ ಫಣಿರಾಜನಿತು ನಿನ್ನ ಫಣಿರಾಜನಿತು ನಿನ್ನ ಕನಕೃತುವಿಂಗೆಂದು ಕರೆದ ಮೇಲ್ಪೋಗುವುದು, ಕನಕೃತುವಿಂಗೆಂದು ಕರೆದ ಮೇಲ್ಪೋಗುವುದು ಸನುಮತ ಬೆಲೆ ಮೋಹನ ಏನಾಯ್ತೆ? ನನಗೆ ಆಕಾಶವೇ ಕಳಚಿ ಮನೆಯ ಮೇಲೆ ಯಾಕೆ ಯಾಕೆಂತಂದ್ರೆ ನಿಮ್ಮನ್ನು ಅರೆಗಳಿಗೆಯೂ ಬಿಟ್ಟು ಇಲ್ಲಿ ನಾನು ಉಳಿದವಳಲ್ಲ. ನೀವಾದರೂ ಅಷ್ಟೇ. ಯಾವುದೇ ಅವಸರದ ಕಾರ್ಯಕ್ರಮಗಳಿದ್ರು ತಕ್ಷಣ ಮುಗಿಸಿ ನಮ್ಮಿ ಆಶ್ರಮವನ್ನು ಎಳೆಮನೆಯನ್ನು ಸೇರಿಕೊಳ್ತಾ ಇದ್ದೀವಿ. ಸತ್ಯ. ಆದ್ರೆ ಇವತ್ತು ಹೇಳ್ತೀವಿ ಅಲ್ಲಿಗೆ ಹೋಗ್ಬೇಕು. ಫಣಿರಾಜ ಆಹ್ವಾನವನ್ನು ಕೊಟ್ಟಿದ್ದಾನೆ. 3 ದಿನಗಳ ಪರ್ಯಂತರ ಇದ್ದು ಬರ್ತೇನೆ ಅಂತ ಹೇಳ್ತೀವಿ. ನಿಮ್ಮನ್ನು ಬಿಟ್ಟು ಅರೆಗಳಿಗೆ ಉಳಿದನಾದರೂ ಕ್ಷಣವೊಂದು ಯುಗವಾಗಿ ನನಗೆ ಪರಿವರ್ತಿತವಾಗುತ್ತದೆ. ಹಾಗೆಂತ ಕರ್ದವ ಅವನ ಆಹ್ವಾನಕ್ಕೆ ಮನ್ನಣೆ ಕೊಟ್ಟಿದ್ದೀರಿ. ಹೋಗಬೇಕು ಅಂತ ಹೇಳ್ತೀರಿ. ಹೋಗುವುದು ನಿಜವೇ ಆದರೂ ನನಗಿಲ್ಲಾಗುವ ತೊಂದರೆಯಲ್ಲಿ ಯಾರಲ್ಲಿ ಹೇಳುವುದು? ಪತಿಯೇ ಜಗತ್ಪತಿ, ಪತಿಯೇ ಪಶುಪತಿ, ಪತಿಯೇ ಪರಮೇಶ್ವರ. ಹೌದೌದು. ಇದೆಲ್ಲವನ್ನು ನಾನು ಪಾಲಿಸಿಕೊಂಡು ಬಂದವರು. ತಮ್ಮ ಪಾದ ಯುಗಳವನ್ನು ಅರಕ್ಷಣ ಸೇವಿಸದೇ ಇದ್ರೆ ನನಗೆ ಬದುಕಲ್ಲಿ ಏನೋ ಕಳ್ಕೊಂಡ ಹಾಗಾಗ್ತದೆ. ಕತ್ತು ಹೋಗುವುದು, ನಾಳೆ ಇರುವುದು, ನಾಡು ತಿರುಗಿ ಬರುವುದು, ಅಂದರೆ 3 ದಿವಸ. ಎಷ್ಟು ಉದ್ದ
ಗೊತ್ತಾಗ್ತದೆ. ಹೌದಲ್ಲ? ಅಷ್ಟು ಕಾಲ ನಿಮ್ಮನ್ನು ಬಿಟ್ಟಿರ್ಬೇಕಲ್ಲ, ಹೇಗೆ ಅಂತ ನನಗೆ ಅರ್ಥ ಆಗುವುದಿಲ್ಲ. ಏನ್ ಮಾಡುವುದು ಹೌದೇ? 3 ದಿನ ಎಂದರೆ 3 ದಿನಗಳ ಅಗಲಿಕೆ ಅಂತ ಆಗ್ತದೆ. ನನಗೂ ಭಾಸವಾಗ್ತದೆ. ಯಾಕೆ ಅಂತಹ ಪ್ರೀತಿ ನಮ್ಮಲ್ಲಿದೆ. ನೀವು ಇಲ್ಲ ಅಂತಂದ್ರೆ ಆಶ್ರಮದಲ್ಲಿ ಶೂನ್ಯತೆ ಕಾಣುತ್ತದೆ. ಸತ್ಯ. ಅದಕ್ಕಾಗಿ ಒಂದು ಉಪಾಯ ಮಾಡು. ಏನು? ಇದ್ದಾರಲ್ಲ ಹಿರಿಯರು, ಅವರನ್ನೆಲ್ಲ ಕರೆದು ನಿನ್ನ ಈ ಪರಿವೃತ್ತ ಧರ್ಮದ ಬೋಧನೆಯನ್ನು ಮಾಡು. ಆಗ್ಲಿಕ್ಕಿಲ್ವಾ? ಅದೆಲ್ಲ ಆಗ್ತದೆ. ನಾನು ಬೋಧನೆ ಮಾಡುವಾಗ ಪತಿಯೇ ಇಲ್ಲದೆ ನಾನು ಪತಿವೃತೆಯ ಬಗ್ಗೆ ಹೇಳುವುದಕ್ಕೆ ಹಾಗಲ್ವೇ? ಹೋಗಲೇಬೇಕಾದ ಅನಿವಾರ್ಯತೆ ಇದೆ ಅಲ್ಲ. ಹೋಗಲೇಬೇಕು. ಸಾಧ್ಯವೇ ಇಲ್ಲ. ಕೊಟ್ಟ ಮಾತು ತಪ್ಪಬಾರ್ದಲ್ಲ. ನನಗೆ ಬಗಲಿಕ್ಕೆ ಆಗುದಿಲ್ಲ ಅಂತಂದ್ರೆ ಹಾಗನ್ನಬಾರದು. ಹಾಗಾಗುದಿಲ್ಲ, ಸಾಧ್ಯವೇ ಇಲ್ಲ. ಹೌದು. ಸಂಘಟಕರಿಗೆ ಎಷ್ಟು ಅಲ್ಲ, ಅವರು ಮತ್ತೆ ಆಹ್ವಾನ ಕೊಟ್ಟವರು ಕೂಡ ಒಳ್ಳೆ ವ್ಯಕ್ತಿ, ಅವರು ನಾಳೆ ಬೇಕು. ಹೋಗುದು. ಆದ್ರೆ ಒಂದು ನೆನಪಿರ್ಬೇಕು, ಏನು? ಕಾರ್ಯಕ್ರಮ ಮುಗಿದ ತಕ್ಷಣ ಸರಿ ನೇರವಾಗಿ ಇಲ್ಲಿಗೆ ಹೊರಟು ಬರ್ಬೇಕು. ಸರಿ. ಬೇರೆ ಏನು ಯೋಚನೆ ಮಾಡಬಾರ್ದು, ಮಾತಾಡಬಾರ್ದು, ಮಾಡಬಾರ್ದು. ಆದಷ್ಟು ಬೇಗನೆ ಬರಬೇಕು. ಅದಕ್ಕಲ್ಲ ನಿಮ್ಮ ನೆನಪಲ್ಲೇ ಇರ್ತೇನೆ, ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗುದಿಲ್ಲ. ಆದಷ್ಟು ಬೇಗ ಬನ್ನಿ. ಹೀಗೆ ಬನ್ನಿ, ಕಾಯ್ತಿರ್ತೇನೆ. ತಡ ಮಾಡುದಿಲ್ಲ. ಆಶ್ರಮದಲ್ಲಿ ಇರ್ಲಿಕ್ಕೆ ಕಷ್ಟ ಅರ್ಥ ಆಗ್ತದಲ್ಲ. ನೀವು ನನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ತಡ ಮಾಡಬೇಡಿ, ಬೇಗ ಬನ್ನಿ, ಕಾಯ್ತಿರ್ತೇನೆ. ನಿಮ್ಮಂತವರು ಈ ದಾರಿಯಲ್ಲಿ ನನ್ನಂತಹ ಪಾಮರನಿಗೆ ಕಾಣ ಸಿಕ್ಕಿದ್ದು ನನ್ನ ಯಾವುದೋ ಜನ್ಮಾಂತರೀಯವಾದಂತಹ ಪುಣ್ಯದ ವಿಶೇಷತೆ. ನನ್ನಲ್ಲಿರುವಂತಹ ಪಾಪವನ್ನೆಲ್ಲ ನೀವು ಕಿತ್ತು ತೆಗೆದಿರಿ, ಪುಣ್ಯವನ್ನೆಲ್ಲ ನೀವು ನನಗೆ ಅನುಗ್ರಹ ಮಾಡುವವರಿದ್ದೀರಿ ಅಂತ ನನಗೆ ಗೊತ್ತಾಯಿತು. ಭಿಕ್ಷೆ ಕೊಡಿ. ಸುಲಭವಲ್ಲ ಎಲ್ಲಾದರೂ ಜನ ಪರದೇಶಿಗಳಿಗೆ ಹೌದು, ನಾನು ಬೇಡು ಭಿಕ್ಷುಕನಿಗೆ ಪರದೇಶಿ ಅಲ್ಲ, ನಾನು ಸ್ವಲ್ಪ ಪರದೇಶಿ ಅಷ್ಟೇ. ಬೇಡು ಭಿಕ್ಷುಕನಾಗಿ ಮಾರ್ಗ ಮಧ್ಯೆ ಅಪಶಕುನವಾಗಿ ಕಾಡಿದೆಯಲ್ಲ, ಬೆಕ್ಕೊಂದು ಅಡ್ಡ ಬಂದಾಗಿ ಆಯ್ತು ನನಗೆ. ಹೌದೌದು, ಮನೆಯ ಬೆಕ್ಕು ಬಂದ ಅಡ್ಡ ಬಂದ್ರು ಅಪಶಕುನವೇ. ನೀನು ಮನೆಯ ಬೆಕ್ಕಲ್ಲ, ನೀನು
ನಾನು ಸಂಚಯವನ್ನು ಮಾಡಿಕೊಂಡೆ ಪುಣ್ಯ ಮಾಡಿದ್ದೇನೆ. ಇರಬಹುದೇನೋ ಇರಬಹುದು. ಮಾರ್ಗ ಮಧ್ಯೆ ಆದರೂ ನನ್ನನ್ನು ಕಾಣುವ ಪುಣ್ಯ ಮಾಡಿದ್ದೀರು. ಪೂರ್ವ ಜನ್ಮ ವಿಶೇಷವನ್ನು ಸ್ಪಷ್ಟವಾಗಿ ಅರ್ಥ ಆಗುತ್ತದೆ. ಹಾಗದಾಗ್ಲಿ ಮಾರ್ಗ ಮಧ್ಯೆ ತಡೆದಿದ್ಯಾ? ನಡೆ ನಡೆ. ಇಲ್ಲವೇ ಇಲ್ಲ. ಅಯ್ಯೋ ಯಾಕೆ ಸಾಧ್ಯ ಇಲ್ಲ ಇಲ್ಲ. ಏನು ಆಶ್ರಮವನ್ನು ಬಿಟ್ಟು ಹೊರಟಿದ್ದೇನೆ. ಮಾರ್ಗ ಮಧ್ಯೆ ಭಿಕ್ಷೆ ಕೇಳಿದರೆ ಏನಿದೆ ಕೈಯಲ್ಲಿ? ಈಗ ನಿಮ್ಮಲ್ಲಿ ಏನು ಇಲ್ವಾ? ಏನು ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡುವ. ಏನು? ನಿಮ್ಮ ಮನೆಗೆ ದಾರಿ ಯಾವುದು? ಮುನಿವರೇಣ್ಯ ವಿನಯದಿಂದ ನನಗೆ ತೋರ್ಪುದು. ಮುನಿವರೇಣ್ಯ ವಿನಯದಿಂದ ನನಗೆ ತೋರ್ಪುದು. ಸನ್ಮತದಲ್ಲಿ ಹೋಗಿ ನಿನ್ನ ವನಿತೆಯೊಡನೆ ಭಿಕ್ಷೆ ಬೇಡಿ ಮನದ ಮೊಗ ಬಾಲವಿದನು ಜನಗೆ ತೂಪಿ ಕೊಡಿಪೆ ಜೀರ. ಮನೆಗೆ ದಾರಿ ಯಾವುದು? ಸ್ವಾಮಿ, ಈಗ ನೀವು ದಾರಿಯಲ್ಲಿದ್ದೀರಿ, ಸತ್ಯ. ಮನೆ ಬಿಟ್ಟಿದ್ದೀರಿ, ಹೌದು. ಯಾವುದೋ ಕಡೆಗೆ ಹೊರಟಿದ್ದೀರಿ. ಹೌದೌದು. ಏನೋ ತರಲಿಲ್ಲ ಅಂತ ಕಾಣ್ತದೆ. ಏನು ಇಲ್ಲ ಕೈಯಲ್ಲಿ. ಈ ದೊಡ್ಡವರೆಲ್ಲ ಹೊರಗೆ ಹೋಗುವಾಗ ಏನು ತಕೊಂಡೋಗ ಬರಿಗೈಯಲ್ಲಿ ಸಾಗಿತಾ ಇದ್ದೇನೆ. ಯಾಕೆ ತಕೊಂಡೋಗುದಿಲ್ಲ ಅಂತ ನಮ್ಗೆ ಗೊತ್ತುಂಟು. ಇನ್ನೊಂದು ಯಾರಾದ್ರೂ ಸಿಕ್ಕಿದ್ರೆ ಕೊಡ್ಬೇಕಾಗ್ತದಲ್ಲ. ಇನ್ನೊಂದು ಆಗ್ತದಲ್ಲ. ಸ್ವಾಮಿ, ಹಾ. ಹಾಗಾದ್ರೆ ನೀವು ಗೃಹಸ್ಥರಲ್ವೇ? ಅದ್ಯಾಕೆ ನಿನಗೆ ಅದಕ್ಕೆ ಹೇಳಿದ್ದು ನಾನು. ನಿನಗೆ ಮನ ಮಠ ಮಂದಿರ ಹೆಂಡತಿ ಎಲ್ಲವೂ ಇದೆ. ಎಲ್ಲ ಉಂಟಲ್ಲ. ಹೌದೌದು. ನಿಮ್ಮ ಗೃಹಿಣಿ ಗೃಹಿಣಿಯ ಬಗ್ಗೆ ಮಾತೆತ್ತಿದ್ರೆ ನಾಳೆಗೆ ಬೇಗ ಎದ್ದು ಮಾತನಾಡ. ಆಗಲ್ಲ. ಈಗ ನಿಮಗೊಂದು ಮನೆ ಉಂಟು ಅಂತ ಇದ್ರೆ, ಆ ಮನೆಯಲ್ಲಿ ಒಬ್ರು ಹೆಂಡತಿ ಇದ್ದಾರೆ ಅಂತ ಇದ್ರೆ, ಆ ಹೆಂಡತಿಯಾದರೂ ನನಗೆ ಏನಾದ್ರೂ ಕೊಡಬಹುದಲ್ಲ. ಹೆಂಡತಿಯ ವಿಚಾರವನ್ನು ಮಾತನಾಡಬಾರದು. ಯಾಕೆ? ಯಾಕೆ? ಪರಮ ಪತಿವ್ರತ ಶಿರೋಮಣಿ ಸಾಧ್ವಿ ಶಿರೋಮಣಿ ನನ್ನ ಮನದಿ ಕೇವಲ ನನ್ನನ್ನು ಮಾತ್ರ ದೃಷ್ಟಿಯಲ್ಲಿ ದೃಷ್ಟಿಗೂಡಿಸಿ ನನ್ನನ್ನು ನೋಡುವಳು. ಯಾರನ್ನು ನೋಡಲಾರಳು. ಅಂತಹ ಪತಿವ್ರತ ಶಿರೋಮಣಿಯನ್ನು ಮಡದಿಯಾಗಿ ಪಡೆದ ಭಾಗ್ಯ ನನ್ನದು. ನಿಮ್ಮ ಹೆಂಡತಿಯ ಹೆಸರೇನು ಸ್ವಾಮಿ? ಹೆಂಡತಿ ಹೆಸರು ಕೇಳಿದ್ದಷ್ಟೇ. ಇಲ್ಲ, ಸಾಧ್ಯವಿಲ್ಲ. ದಾರಿಯೋಕನಿಗೆ ಮನೆಯ ವಿಳಾಸ, ಮನೆಯ ಹೆಂಡತಿ ಹೆಸರು ಅಧಿಕ ಪ್ರಸಂಗ ಯಾಕೆ? ಈಗ ಮನೆಯ ಮುಂದೆ ಹೋಗಿ ಭವಾನ್ ಭಿಕ್ಷಾನ್ ದದಾತು, ಭವಾನ್ ಭಿಕ್ಷಾನ್ ದೇಹಿ ಅಂತ ಕೇಳಿದ್ರೆ ಕೊಡಲಾರ. ಇಲ್ಲ ಇಲ್ಲ, ಸಾಧ್ಯವೇ ಈಗ ಇಲ್ಲ. ಅವರು ನನ್ನನ್ನು ನೋಡುವುದು ಬೇಡ, ಕಣ್ಣು ಮುಚ್ಚಿ ನನ್ನ ತಟ್ಟೆಗೆ ಏನಾದರೂ ಹಾಕಿದ್ರೆ ಸಾಕು. ಇಲ್ಲ, ಸಾಧ್ಯವೇ ಇಲ್ಲ. ಇದು ನಾನು ಮರಳಿ ಬಂದ ಮೇಲೆ ಬೇಕಾದ್ರೂ ಕೊಡ್ತೇನೆ. ಮನೆಯತ್ತ ಒಂದು ಹೆಜ್ಜೆ ಹಾಕಿದ್ರೆ ಕಾಲು ಮುರಿದೇನು. ಈಗ ನಿಮ್ಮ ಮನೆಗೆ ಹೋದ್ರೆ ನಿಮ್ಮ ಹೆಂಡತಿ ಮಾತಾಡಿಸುವುದಿಲ್ಲ, ನೋಡುವುದಿಲ್ಲ, ನನಗೇನು ಕೊಡುವುದಿಲ್ಲ. ಇಲ್ಲವೇ ಇಲ್ಲ. ಆಯ್ತು, ನಿಮ್ಮ ಮನೆಗೆ ಹೋಗೋ ದಾರಿ ಯಾವುದೇ? ನಿನಗೆ ಯಾಕೆ? ಈಗ ನಿಮ್ಮ ಮನೆಗೆ ಹೋಗಿಯೂ ಪ್ರಯೋಜನ ಇಲ್ಲ ಅಂತಾದ್ರೆ ನಾನು ಹೋಗುವುದು ಯಾಕೆ? ಹಾಗೆ ಆಗೊಂದು ಪ್ರಶ್ನೆ ಬರುದಿಲ್ಲ. ಹೌದೌದು. ನಿಮ್ಮ ಮನೆಗೆ ಹೋಗಿಯೂ ಪ್ರಯೋಜನ ಇಲ್ಲ ಅಂತಾದ್ರೆ ನಾನು ಹೋಗಿ ಪ್ರಯೋಜನ ಇಲ್ಲ. ಹಾಗಾಗಿ ತಪ್ಪಿಯಾದ್ರೂ ನಿಮ್ಮ ಮನೆಯ ಕಡೆಗೆ ನಾನು ಹೋಗಬಾರ್ದಲ್ಲ. ಅದಕ್ಕಾಗಿ ನಿಮ್ಮ ಮನೆ ಯಾವ ಕಡೆಗೆ, ಆ ಉದ್ದೇಶಕ್ಕಾಗಿ, ನಿಮ್ಮ ಮನೆಯ ದಾರಿ ಯಾವುದು, ಆ ಆ ದಾರಿಯಲ್ಲಿ ನಾನು ತುಳಿಯುವುದಿಲ್ಲ. ಆ ಉದ್ದೇಶಕ್ಕಾಗಿ ಕೇವಲ 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 ಕೆಟ್ಟ ಮನಸ್ಸಲ್ಲ, ಅಂತರ್ಯದಲ್ಲಿ ಕೆಟ್ಟ ಭಾವನೆಗಳನ್ನು ಇಲ್ಲಪ್ಪ. ಕೆಟ್ಟದ್ದೆಲ್ಲ ಬಾಕಿ ಇದ್ದವರಲ್ಲೇ ಉಂಟು, ನನ್ನಲ್ಲಿ ಎಂತದ್ದು ಇಲ್ಲ. ಸರಿ ಸರಿ, ಅದೌದು. ಅತ್ತ ನೋಡು, ಅತ್ತ ನೋಡಿ. ಏನು ಕಾಣ್ತಾ ಇದೆ? ಒಂದು ಗುಡಿಗಳು ಕಾಣಿಸ್ತಾ ಇದೆ. ಇಲ್ಲ ಅಂದ್ರೆ ಆ ಕಡೆದ್ದು ನಮ್ಮ ಆಶ್ರಮ. ಅಲ್ಲಿಗೆ ಸಾಗಿದ್ರೆ ನೋಡು ಕೊಡ್ಬೇಕು. ಈ ದಾರಿಯಲ್ಲಿ ಹೋದ್ರೆ ನಿಮ್ಮ ಆಶ್ರಮಕ್ಕೆ ಹೋಗ್ತಾರೆ. ನಿಮ್ಮ ಆಶ್ರಮದಲ್ಲಿ ನಿಮ್ಮ ಹೆಂಡತಿ ಇದ್ದಾರೆ. ನಿಮ್ಮ ಹೆಂಡತಿಯಲ್ಲಿ ಕೇಳಿದ್ರು ಅವರು ಕೊಡುವುದಿಲ್ಲ. ಇಲ್ಲ, ನೀನು ಹೋಗ್ಲಿಕ್ಕಿಲ್ಲ, ಆಗುದಿಲ್ಲ. ಹೋಗ್ಲಿಕ್ಕಿಲ್ಲ. ಹಾಗಾದ್ರೆ ಕೇಳಿದ ನನಗೆ ಏನೂ ಇಲ್ವಾ? ಅಂತ ಕೇಳಿದವರಿಗೆ ಜಾಸ್ತಿ ಅಂತ ಹೇಳ್ತೀರಾ ನೀವು? ಇನ್ನು ನೀವು ಅವತರಿಸಬೇಡ, ಸೈರಿಸು. ಇದು 3 ದಿನಗಳ ಪರ್ಯಂತ ಈ ಆಶ್ರಮವನ್ನು ಬಿಟ್ಟು ನಾನು ಬಂದವನು. ಇಂದು ಸಾಗುವುದು. ನಾಳೆ ಮಹಾಕೃತವೊಂದರಲ್ಲಿ ಭಾಗವಹಿಸುವುದು. ನೀವು ಎಲ್ಲಿಗೆ ಹೋಗುದು ಸ್ವಾಮಿ? ಅದಿ ಹಾಕೋ, ಹೇಳಲೇಬೇಕಾ? ಅಲ್ಲ, ಎಲ್ಲಿಗೆ? ಆಗ್ಲಿ ಆಗ್ಲಿ. ಪಾತಾಳ ಲೋಕಕ್ಕೆ ಸಾಗುತ್ತಾ ಇದ್ದೇನೆ. ಮಹಾಶೇಷ ನನಗೆ ವಿಶೇಷವಾದ ಆಹ್ವಾನವನ್ನು ಇಟ್ಟಿದ್ದಾನೆ. ನಾನೇ ಮುಂದೆ ನಿಂತು ಆತನ ಈ ಮಹಾಕೃತವನ್ನು ನಡೆಸಿಕೊಡಬೇಕು ಎಂದಿದ್ದಾನೆ. ಅದಕ್ಕಾಗಿ ಅನಿವಾರ್ಯತೆ ಇದೆ. ಇಂದು ಸಾಗುವುದು, ಇವತ್ತು ಹೋಗುವುದು, ನಾಳೆ ಕಾರ್ಯಕ್ರಮ. ಹೌದು, ನಾಡಿದ್ದು ಮರಳಿ ಬರುವುದು. ಸರಿ, ಅಷ್ಟರವರೆಗೆ ಇಲ್ಲಿಂದ ಕದಲಬೇಡ. ನಾನು ತಿರುಗಿ ಬರುವಾಗ ಏನಾದ್ರೂ ಸಿಕ್ಕಿದ್ರೆ ನನಗೆ ಕೊಡುವ ಮನಸ್ಸಾದ್ರೆ, ನಿನಗೆ ತೆಗೆದುಕೊಳ್ಳುವ ಯೋಗ್ಯತೆ ಇದ್ರೆ ಕೊಟ್ಟರೆ ಕೊಟ್ಟೇನು. ಇದಾದ್ರೆ ಹೋದ್ರೆ ಒಂದು ಅಜ್ಜಿಗೆ ಪಟ್ಟೆ ಹೇಳಿದಾಗ
ನಿಮಗೆ ಅಲ್ಲಿ ಸಿಕ್ಕಿದ್ರೆ ಅದಿದ್ರೆ ಸಿಕ್ಕುದು ನಿಘಂಟಲ್ವ? ನೋಡುವ, ಪ್ರಯತ್ನ ಮಾಡುವ. ಕೆಲವು ಕಡೆ ಏನು ಮಾಡುವುದು? ಹೌದಲ್ಲ, ಕೆಲವು ಕಡೆಯಲ್ಲಿ ಹೀಗೆ ಸೇವೆ ಅಲ್ವಾ? ಹೌದೌದು. ನಿಮ್ಮದು ಸೇವೆ ಉಂಟಾ? ಹೌದಪ್ಪ. ನಮ್ಮಲ್ಲಿ ಒಂದು ಕಾರ್ಯಕ್ರಮ ಆಗಲಿ, ಬರುವ. ಆಯ್ತಾಯ್ತು, ನಾನು ಇಲ್ಲೇ ಇರ್ತೇನೆ. ಇಲ್ಲೇ ಇರ್ಬೇಕು. ಆಯ್ತು, ನನ್ನ ಅಜ್ಜಿ ಮನೆಯಲ್ಲಿ ಏನಾದ್ರು ಸಿಕ್ಕಿದ್ರೆ ಬಂದ್ರೆ ಮುಟ್ರೆ ಮನಸ್ಸಾಗಿ ನೀವು ಬರ್ತೀರಲ್ಲ? ಬರ್ತೇನೆ. ಕೋಪದಲ್ಲಾದ್ರೂ ಮನೆಯ ದಾರಿ ಯಾವುದು ಅಂತ ತಿಳಿಸಿದ್ದಾನಲ್ಲ. ಇವನ ಹೆಂಡತಿಗೆ ಎಷ್ಟು ಪಾತಿವ್ರತ್ಯ ಉಂಟು ಅಂತ ನೋಡಬೇಕು. ಯಾವುದಕ್ಕೂ ಇವರಿಲ್ಲಲ್ಲ ಮನೆಯಲ್ಲಿ ಒಟ್ಟು ಅದು ಆ ಕೆಲಸ ಉಳಿದೋಯ್ತು. ಇದು ಮಾಡಬೇಕು. ಯಾವುದಕ್ಕೂ ಇವರು ಮನೆಯಲ್ಲಿ ಇಲ್ಲಲ್ಲ, ಇದೇ ದೊಡ್ಡ ಸಮಸ್ಯೆ. ಆ ಕೆಲಸ ಮಾಡು. ಎಲ್ಲಿದ್ದಾರೆ? ಬಂದ್ರೆ ಎಲ್ಲ ಸಾಕಾಗಿ ಕೂತ್ಕೊಳ್ಳಿ. ಯಾರು ಉಳಿಲಿಲ್ಲ. ಹಾಗಾದ್ರೆ ಇವತ್ತಿನ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡು. ಸರದಿದಾಚಿಯರೆಲ್ಲ ಕೇಳ್ತಿರಿ, ತರುಣಿ ಜನ್ಮದಿ ಜನಿಸಿದನ್ನವ ಅರಿತು ಬಿಡದ ಚರಿಸಿದನು ಬಾಳ್ದಿರಲದೇಕೆ ಮೇಲಿನ ಬದಿ ಚರದಿ ನಿಂತುದು ಸೂರ್ಯ ಚಂದ್ರರು ಉದಿಸಿ ಮೆರೆಯುವುದು ನಾರಿಯರ ಧರ್ಮದಿಂದ ವಿಚಾರಿಸಲಿಕ್ಕೆ ಕೇಳಿರಿ. ಓ ಸರಸಿಜಾಕ್ಷಿಯರೇ, ಎಲ್ಲರೂ ಕಿವಿಗೊಟ್ಟು ಕೇಳಬೇಕು. ಏನು ನಾನು ಬೋಧನೆ ಮಾಡುತ್ತೇನೋ ಆ ಕಾಲಕ್ಕೆ ಅಲ್ಲಿ ಇಲ್ಲಿ ಮನಸ್ಸನ್ನು ಹರಿಬಿಟ್ಟು ಮನಸ್ಸಿನೊಳಗೆ ಏನೇನೋ ಅಲ್ಲ ಸಲ್ಲದ ವಿಚಾರವನ್ನು ತುಂಬಿಕೊಳ್ಳುವುದಲ್ಲ. ಏನು ಬೋಧನೆ ಮಾಡಲಾಗುತ್ತದೋ ಅದನ್ನು ಏಕಾಗ್ರಚಿತ್ತತೆಯಿಂದ ಕೇಳಬೇಕು, ಅದನ್ನು ಮನನ ಮಾಡಬೇಕು, ಮತ್ತೆ ಅದನ್ನು ಜೀವನದಲ್ಲಿ ಪಾಲಿಸಬೇಕು. ಹೆಣ್ಣು ಮಕ್ಕಳಿಗೆ ಇದು ಧರ್ಮ. ನಾವು ನಮ್ಮದೇ ಆಗಿರುವಂತಹ ಹದಿಬದೆಯ ಧರ್ಮವನ್ನು ಪಾಲಿಸಿಕೊಂಡು ಬಂದರೆ ಈ ಲೋಕದಲ್ಲಿ ಹೆಣ್ಣು ಏನನ್ನು ಸಾಧಿಸಬಹುದು ಅಂತ ತೋರಿಸಿಕೊಟ್ಟಿದ್ದೇನೆ. ನೋಡ, ಹೊರಗಡೆಯಿಂದ ಹೇಗೆ ಮಳೆ ಸುರಿಯುತ್ತಾ ಇದೆ. ನಾನೇನಾದರೂ ಮನಸ್ಸು ಮಾಡಿ ಮಳೆ ನಿಲ್ಲಲಿ ಎಂದು ಹೇಳಿದರೆ ಪಾತಿವ್ರತ್ಯದ ಬರದಿಂದ ಮಳೆ ನಿಲ್ತದೆ. ಆದರೆ ನಾನು ಯಾಕೆ ಅದನ್ನು ಹೇಳುವುದಿಲ್ಲ? ಲೋಕಕ್ಕೆಲ್ಲ ಅದು ಅಗತ್ಯ ಬೇಕು. ಮಳೆ ಬೀಳಬೇಕು, ಇಳೆಯಲ್ಲಿ ಬೆಳೆ ಆಗಬೇಕು, ಆ ಮೂಲಕವಾಗಿ ಬೇಕಾದ ಆಹಾರವನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ನಾನು ಮಳೆ ಬೇಡ ಅಂತ ಹೇಳುತ್ತೇನೆ. ಓ ಎಂದು ಹುರಿಯುವ ಜಲಪಾತದ ನೀರು ಭೂಮಿಯನ್ನು ಕೊರೆಯುತ್ತದೆ ಅಂತಾಗುವಾಗ ನಾನು ಮನಸ್ಸು ಮಾಡಿ ಒಮ್ಮೆ ಹೀಗೆ ದಿಟ್ಟಿಸಿ ನೋಡಿದರೆ ಸಾಕು, ಜಲಸ್ತಂಭನ ಆಗ್ತದೆ. ಅದು ಹೇಗೆ ಸಾಧ್ಯ ಆಯಿತು? ಅದು ನಮ್ಮದಾಗಿರುವಂಥ ಪಾತಿವೃತ್ಯದ ಧರ್ಮ. ನಿನ್ನೆ ಸಮುದ್ರ ಹೇಗಿತ್ತು, ಇವತ್ತು ಸಮುದ್ರ ಹೇಗಿದೆ, ನಾಳೆ ಸಮುದ್ರ ಹೇಗಿದೆ, ಒಂದೇ ರೀತಿ ಇರ್ತದೆ ಅಲ್ವಾ? ಅದು ಯಾಕೆ ಮೀರಿ ದಾಟಿ ಊರಿಗೆ ಬರುವುದಿಲ್ಲ, ಊರನ್ನು ಆಹುತಿ ತೆಗೆದುಕೊಳ್ಳುವುದಿಲ್ಲ? ಯಾಕೆ? ಅದು ನನ್ನ ಪಾತಿವೃತ್ಯದ ಧರ್ಮ. ನಾನು ನಿಲ್ಲಿಸಿದ್ದೇನೆ. ನೀವು ಉಪ್ಪಿನಕಾಯಿ ತಿಂತೀರಾ? ಉಪ್ಪಿನಕಾಯಿ ಮತ್ತೆ ಖಾರ ಇದೆ. ಉಪ್ಪಿನಕಾಯಿಯಲ್ಲಿ ಯಾಕೆ ಖಾರ ಇದೆ? ಉಪ್ಪಿನಲ್ಲಿ ಉಪ್ಪಿನ ರುಚಿ ಯಾಕಿದೆ? ಮಾವಿನ ಕಾಯಿ ಯಾಕೆ ಹುಳಿಯಾಗಿದೆ? ಹಣ್ಣು ಯಾಕೆ ಸಿಹಿಯಾಗಿದೆ? ಇದೆಲ್ಲ ಆದದ್ದು ನಮ್ಮದಾಗಿರುವಂಥ ಪಾತಿವೃತ್ಯದ ಧರ್ಮ. ಹೆಣ್ಣಾದವಳು ಕರಿಮಣ್ಣಿ ಕಟ್ಟಿಸಿಕೊಂಡ ಮೇಲೆ ಅಥವಾ ತಾಳಿ ಬಂಧನಕ್ಕೆ ಒಳಗಾದ ಮೇಲೆ ಜೀವನದಲ್ಲಿ ಇದನ್ನೆಲ್ಲ ಪಾಲಿಸುತ್ತಾ ಬಂದರೆ ಈ ಲೋಕ ಹಾಗೆ ಇರ್ತದೆ. ಬೆಲ್ಲ ಸಿಹಿ ಹೌದಾ? ಹಾಗಲಕಾಯಿ ಕಹಿ ಹೌದಾ? ಹಾಗಾದರೆ ಎಲ್ಲಿ ಸಿಹಿ ಇರಬೇಕು, ಎಲ್ಲಿ ಕಹಿ ಇರಬೇಕು ಅಂತ ನಿಶ್ಚಯ ಮಾಡುವುದು ನಾವು. ನಮ್ಮ ಪ್ರಕೃತ ಧರ್ಮ ಅದನ್ನು ಪಾಲಿಸಿಕೊಂಡು ಬರ್ತದೆ. ಹಾಗಾಗಿ ಲೋಕಧರ್ಮವೆಲ್ಲವೂ ಸುಸೂತ್ರವಾಗಿ ಸಾಗಬೇಕು ಅಂತಾದರೆ ನಾವು ಜೀವನದಲ್ಲಿ ಇದನ್ನು ಪಾಲಿಸಿಕೊಂಡು ಬರಬೇಕು. ಗಂಡನಾಗಿ
ನಾವು ಯಾರನ್ನು ಸ್ವೀಕಾರ ಮಾಡಿದ್ದು ಅಂಥ ಪುರುಷನನ್ನು ಬಿಟ್ಟು ಪರಪುರುಷರನ್ನು ಕಣ್ಣೆತ್ತಿ ನೋಡುವುದು ಪತಿವ್ರತಾ ಧರ್ಮಕ್ಕೆ ವಿರುದ್ಧ. ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕು. ಪರಪುರುಷರನ್ನು ನೋಡಬಾರ್ದು, ಕಣ್ಣೆತ್ತಿ ನೋಡಬಾರ್ದು, ಓರೆಗಣ್ಣಿನಲ್ಲಿ ನೋಡಬಾರ್ದು. ಯಾಕೆ? ಪತಿಯೇ ಪರದೈವ, ಪತಿಯೇ ಪಶುಪತಿ, ಪತಿಯೇ ಪರಮೇಶ್ವರ. ಇದನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬರಬೇಕು. ಈ ಪಾಠದ ಬಗ್ಗೆ ಎಚ್ಚರಿಕೆ ಇರಲಿ. ಅರ್ಥ ಆಯ್ತಲ್ಲ? ಗೊತ್ತಾಯ್ತಲ್ಲ? ನೋಡು ನೋಡಮ್ಮ ನೀಡು ಭಿಕ್ಷೆಗೆ ನಿಂದು ಅಮ್ಮ ನೋಡು ನೋಡಮ್ಮ ನೀಡು ಭಿಕ್ಷೆಗೆ ನಿಂದು ಬೇಡುತ್ತ ತಿರುಗ ನೋವ ಗಾಡದಿ ನಮ್ಮಾಟ ಮದಲಿ ಸಂಚರಿಸುವ ಗಾಡದಿ ನಮ್ಮಾಟ ಮದಲಿ ಸಂಚರಿಸುವ ನೋಟ ನಿಂತ ಚೆಲ್ಲುವ ಎಂತ ಚೆಲ್ಲುವ ನೋಡು ನೋಡಮ್ಮ ನೀಡು ಭಿಕ್ಷೆಯ ನಿಂದು ಬೇಡುತ್ತ ತಿರುಗ ನೋರ್ವ ಬೇಡುತ್ತ ತಿರುಗ ನೋರ್ವ ಅಮ್ಮ ನೋಡು ಯಾರು? ಹಾಂ, ನೀವೇನು ಮಾಡಿದ್ರಿ? ತಿರುಕನಂತೆ ಕಾಣುತ್ತಾನೆ. ಆಯ್ತಲ್ಲ, ಬಿಟ್ಟುಬಿಡಿ. ಈಗೇನು ಹೇಳಿದೆ ನಾನು? ನೋಡಬಾರ್ದು ಅಂತ ಹೇಳಿಲ್ವಾ? ಅರ್ಥ ಮರುಳೆ ಮಾನಿನಿ ಬರ ಪುರುಷರ ಕಣ್ಣೆತ್ತಿ ಪರೀಕ್ಷಿಸುವವಳೆ ನಾನು ಪರಮ ಪತಿವ್ರತೆ ತಿರುಗನಂತಿರಲಿ ಶಂಕರನಿರ ವೀಕ್ಷಿಸೆನು ಪಾಠ ಮಾಡಿದ್ದು ಬೋರ್ಕಲ್ಲ ಮೇಲೆ ನೀರು ಸುರಿದ ಹಾಗಾಯ್ತಲ್ಲ. ಏನೂ ತಲೆಗೆ ಹೋಗಲಿಲ್ಲ, ಏನೂ ತಲೆಗೆ ಹೋಗಲಿಲ್ಲ. ಅಕ್ಕ ಮರೆತು ಹೋಗುದು. ಪಕ್ಕ ಬಂದವನ್ನ ನೋಡುವಾಗ ಬುದ್ಧಿ ಸರಿ. ಏನು ಹೇಳಿದೆ ನಾನು ಇಷ್ಟೊತ್ತು? ಪರಪುರುಷರನ್ನು ನೋಡಬಾರ್ದು. ಮತ್ತೆ ಪುನಃ ಅದೇ ಕೆಲಸ ಮಾಡ್ತೀನಿ. ಚಂದ ಇದ್ದಾನೆ. ಎಂತದ್ದು? ಆ ಎದುರು ಬಂದು ಹತ್ತತ್ತು ಬುದ್ಧಿ ಒಟ್ಟೊಳಗೆ ಮಾಡಿಬಿಡ್ತೇನೆ. ಚಂದ ಇದ್ದರೆ ಚಂದ ಇರಲಿ, ಚಂದ ಇಲ್ಲದೇ ಇರಲಿ. ನೋಡಬಾರ್ದು ಅಂತ ಹೇಳಿ ಮತ್ತೆ ತಿರುಗ್ತಾ ಹೇಳ್ತೀರಿ, ಚಂದ ಇದ್ದೇನೆ ಹೇಳ್ತೀರಿ. ಎಂತ ಮಾತಾಡ್ತೀರಿ? ಒಂದಕ್ಕೊಂದು ತಿರುಗಡೆ ಚಂದ ಇದೆ. ಆ ಸುದ್ದಿಯೆಲ್ಲ ಬೇಡ. ಗಮನ ಈಚೆ ಇರಲಿ. ಗೊತ್ತಾಯ್ತಲ್ಲ? ನೋಡ್ಬಾರ್ದು. ಗೊತ್ತಾಯ್ತಲ್ಲ? ಏನು ತಗಬದುಳಿಪ ಮನದಾಚಿ ಹನನ ಕೊಡಿಪೆ ಮದ ಬೆನು ತಳಿದನು ನವ ಮೊದಲಾಕೃತಿಯ ಉಮನೆಯ ಸಖಿ ವೃಂದವೆಲ್ಲ ನನ್ನನ್ನು ನೋಡಿ ಹಾಡಿ ಹೊಗಳಿ ಅವಳನ್ನು ಹೇಳಿದ್ರು. ನಾವು ಪತಿವ್ರತ ಸ್ತ್ರೀಯರು. ಇವಳ ಪಾತಿವ್ರತೆ ಎಷ್ಟು ಉಂಟು ಅಂತ ನೋಡಬೇಕು. ಅಧಿಪತಿಯ ಧರ್ಮ ಪಾಲಿಸುವುದು. ಅದಕ್ಕಾಗಿ ಅವಳ ಮನಸ್ಸನ್ನೇ ಸೂರೆಗೊಳ್ಳುವ ಹಾಗೆ ಮನಮೋಹಕವಾದಂತಹ ರೂಪವನ್ನು ತಳೆದು ಆಕರ್ಷಿಸ್ತೇನೆ. ನಾನು ನೋಡುವ ಸ್ವಲ್ಪ ಕೂಡ ನೋಡಬಾರ್ದು ಅಂತ ನಿಶ್ಚಯ ಮಾಡಿ. ಆದರೆ ಇನ್ನೆಂತವನೋ ಮುಂದಿನಲ್ಲಿ ಮುಂದಿಗಲಿವ ಭಿಕ್ಷುಕನೋ ಇನ್ನೆಂತವನೋ ಮುಂದಿನಲ್ಲಿ ನಿಲ್ದಿಗನಿವ ಭಿಕ್ಷುಕನೋ ಮುಂದಿನಲ್ಲಿ ನಿಲ್ದಿಗನಿವ ಭಿಕ್ಷುಕನೋ
ಮಗಿಯುಳ್ಬತನು ಸ್ಮರಣ ಜಯಂತನು ಮಗಿಯುಳ್ಬತನು ಸ್ಮರಣ ಜಯಂತನು ಬಗುರೂಪವಂತ ಮಗಿಗನು ನೋಡಿದರಿಲ್ಲೋ ನಿಂದವನು ಮುಂದಿನ ನಿಂದಿಗನಿವ ಭಿಕ್ಷುಕನು ನೋಡಬಾರ್ದು ಅಂತ ಹೇಳಿದ್ದಲ್ಲ, ನಾನು ನೋಡಲಿಲ್ಲ. ಆದರೆ ಏನು ಮಾಡೋಣ, ನನ್ನ ಮುಂದಿರುವ ಈ ಪುರುಷ ಅತ್ಯಂತ ಸುಂದರ ಪುರುಷನಾಗಿದ್ದಾನೆ. ನಾನು ನೋಡಿದ್ದಲ್ಲ, ಅವರು ನನ್ನ ಕಣ್ಣಿಗೆ ಬಿದ್ದದ್ದು. ಅದೇ ನಾನು ಪಕ್ಕನೆ ಆ ಕಡೆಗೆ ನೋಡಿದಾಗ ಅಪ್ಪ ಸ್ಮರನೋ ವಸಂತನೋ ಜಯಂತನೋ ಯಾರೆಂದು ಅರ್ಥ ಆಗುವುದಿಲ್ಲ. ಅಲ್ಲ, ಅವರೆಲ್ಲರೂ ಒಟ್ಟು ಸೇರಿ ಏಕಕಾಲದಲ್ಲಿ ಕಟ್ಟ ಹಾಗಾಯ್ತು. ಇಷ್ಟು ಕಾಲದಿಂದ ಎಲ್ಲಿದ್ದ ಒಮ್ಮೆಲೆ ನಮ್ಮ ಆಶ್ರಮವನ್ನು ಪ್ರವೇಶ ಮಾಡಿ ಅಡಿಯಿಂದ ಮುಡಿವರೆಗೆ, ಮುಡಿಯಿಂದ ಅಡಿವರೆಗೆ ಮತ್ತೆ ಮತ್ತೆ ನೋಡಿದ್ರೆ ನೋಡಬೇಕು 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 ಎನ್ನುವ ಹಾಗಿದ್ದಾನೆ. ಅಂತ ಹೊಳಪು ಅಂತ ಒಂದು ಪ್ರಕಾಶ ಇವನಲ್ಲಿ ಇದೆ ಅಂತ ಆದ್ರೆ ಯಾರಿರ್ಬಹುದೋ ಏನೋ, ಎಂಥವನೋ ಗೊತ್ತಿಲ್ಲ, ಎಷ್ಟು ಚಂದ ಇದ್ದಾನೋ ಏನೋ. ಹೋಗಿ ಯಾರ ಹತ್ರ ಹೋಗಿ ನಡೀರೆ ಎಂದು ಸುಮಫಲಗಳನ್ನು ಪಿಡಿಯುತ್ತ ಕಂದು ಕೊರಳನ ಚರಣ ತಳದಲ್ಲಿ ಚಂದದಿಂದಿರಿಸುತ್ತ ಜಯ ಜಯವೆಂದು ಪೊಗಳುತ್ತೇನೆ, ಜಯ ಜಯವೆಂದು ಪೊಗಳುತ್ತಲೇ ಇಂದು ಮೊದಲಾಗೆನ್ನ ಸೇವೆಯ ನಂದದಿಂ ಸ್ವೀಕರಿಸೋ, ಇಂದು ಮೊದಲಾಗೆನ್ನ ಸೇವೆಯ ನಂದದಿಂ ಸ್ವೀಕರಿಸಲುತ್ತ ಅರವಿಂದಲೋಚನೆ ಪೊರಟಳ ಶಂಕರನ ಬೆಂಬಿಣದೇ ಇವನಲ್ಲಿ ನಾನು ಒಂದಾಗಿ ಹೋಗಿದ್ದೇನೆ ಎಂದರೆ ನಾನು ನನ್ನಲ್ಲಿಲ್ಲ ಅನ್ನುವುದು ಸ್ಪಷ್ಟವಾಯಿತು. ಈ ಈಗವನ್ನು ಮರೆತಿದ್ದೇನೆ, ಪ್ರಪಂಚವೇ ಏನಾಗುತ್ತದೆ ಅಂತ ಗೊತ್ತಿಲ್ಲ. ಇವರನ್ನು ಮನೆ ಬಾಗಿಲಿಗೆ ಸ್ವಾಗತಿಸಬೇಕಲ್ಲ, ಅತಿಥಿಯಾಗಿ ಬಂದಿದ್ದಾನಲ್ಲ, ಇವರಿಗೆ ಆದರಾಭಿಮಾನಗಳು ಗೃಹಿಣಿಯಾಗಿ ಸಲ್ಲಿಸಬೇಕಾದ ಅಗತ್ಯ. ಅಲ್ಲಿ ಇಲ್ಲಿ ಓಡಾಡಿ ಆಯ್ದ ಬಲಗಳನ್ನು ಸಿದ್ಧಪಡಿಸಿಕೊಂಡಿದ್ದೇನೆ. ಪರಿಮಾಣದಲ್ಲಿ ಇಟ್ಟು ಅವರ ಪಾದಪೂರಕ್ಕೆ ಅರ್ಪಿಸಬೇಕಲ್ಲ. ಅಯ್ಯ ಬರ್ಬೋದಾಗಿವರಿಗೆ ಮಾನೀಯ ಪತಿವ್ರತೆ, ಸರ್ವ ಪತಿವ್ರತೆ, ಅದು ನಿನ್ನ ಒಪ್ಪಿಗೆ ಇದ್ದರೆ ನಾನು ಬರ್ಬೋದು. ಇದು ಇದನ್ನು ಸ್ವೀಕಾರ ಮಾಡಬೇಕು. ಪಾದ ಸೇವೆಗೋಸ್ಕರವಾಗಿ ನಾನು ತಂದದ್ದು ಹಣ್ಣು ಹಂಪಲೆಲ್ಲ ಮೃದು ಮಧುರವಾಗಿದೆ, ಸರಿ ಜೇನಿಂದ ಕೂಡಿದೆ, ಅದನ್ನು ನಾವು ಸ್ವೀಕರಿಸಿಕೊಳ್ಳಬೇಕು. ಯುದ್ಧಾಂತಕರಣದಿಂದ ಹುಳಿಯನ್ನು ಕೊಟ್ಟರೂ ಸಿಹಿ ಮಾಡಬಹುದಾದ ನನಗೆ ಅದು ಏನುಂಟು ಹೇಗುಂಟು ಅಂತಲ್ಲ, ಕೊಟ್ಟವರು ಹೇಗಿದ್ದಾರೆ ಎನ್ನುವುದು ಮುಖ್ಯ. ಪೂರ್ಣ ಮನಸ್ಸಿನಿಂದ ಕೊಟ್ಟಿದ್ದೇನೆ. ಮನಸ್ಸಲ್ಲಿ ಯಾವುದೇ ಕಲ್ಮಶಗಳಿಲ್ಲ. ಪ್ರಾಂಜಲ ಮನಸ್ಸಿನಿಂದ ನಿಷ್ಕಲ್ಮಶಳಾಗಿ ನಾನು ನಿಮಗೆ ಇದನ್ನು ನಾನೇ ನನ್ನನ್ನು ಅರ್ಪಿಸಿಕೊಳ್ಳುತ್ತಾ ಇದ್ದೇನೆ ಅಂತ ಹೇಳಿದವರು ಯಾರನ್ನೂ ಪರಶಿವ ಕೈ ಬಿಟ್ಟದ್ದು. ಸರ್ವ ಸಮರ್ಪಣಾ ಭಾವದಿಂದ ನಾನು ನಿನ್ನನ್ನು ನಾನು ಒಪ್ಪಿದ್ದೇನೆ. ಈಗ ನಾನೊಂದು ಕೈಂಕರ್ಯದಲ್ಲಿದ್ದೇನೆ. ಯಾವುದನ್ನು? ಭಿಕ್ಷಾಟನೆ. ಅದನ್ನು ಅನುಸರಿಸಿಕೊಂಡು ನಾನು ಹೋಗುವಾಗ ನನ್ನನ್ನು ಎಡೆಬಿಡದೆ ಅನುಸರಿಸುವುದಿದ್ರೆ ನನ್ನಿಂದ ಅಡ್ಡಿ. ಆ ಸೇವೆಗೆ ಅವಕಾಶ. ಓಹೋ, ಅದೇ
ಜಯ ಜಯ. ಹೌದು, ಅವರು ಬಂದ್ರೆ ಅವರಿಗೆ ಬೇಕಾದ ಪಾಠ ಹೇಳಿ ನೀನು ತಪ್ಪಿಸಲ್ಲ. ನನಗೇನು ಭಯ ಇಲ್ಲ. ಏನೂ ಭಯ ಇಲ್ಲ. ಓಂ ನಮಃ ಶಿವಾಯ. ಋತುವಿನಿಂದ ಮಾಡಿ ಬಂದರೆ ನನ್ನ ಮಡದಿ ಕುಮುದೇವನೆಯಲ್ಲಿಲ್ಲ ಎದ್ದಿದ್ದಾಳೆಂದು ದಿವ್ಯ ದೃಷ್ಟಿಯಲ್ಲಿ ನೋಡಿದರೆ ನನ್ನ ಮಡದಿಯನ್ನು ಸೆಳೆದೊಯ್ದಿದ್ದಾನೆ. ಹೀಗೆ ಬಿಡಬಹುದೇ? ಇಲ್ಲ ಇಲ್ಲ, ಏನು ಮಾಡೋಣ? ಅದರಿಗೆ ತಕ್ಕ ಶಾಸ್ತಿ ಆಗ್ಬೇಕಲ್ಲ. ತಪೋಬಲದಿಂದ ಅಡಿ ಮಗ
ಏನು ನಮ್ಮ ನಾಮ ಕೇಳಿರಿ ಕದಮ ಗಾಳಿ ಅಪಹರಿಸಿಕೊಂಡು ಹೋಗಿದ್ದಾನೆ. ಆ ದೂರ್ತನನ್ನ ಮುಗಿಸಿ ಆಕೆಯನ್ನು ಕರೆತರಬೇಕು. ಅದಕ್ಕಾಗಿ ಸೃಷ್ಟಿ ಏನು ನಿಮ್ಮ ಹೋಗಿ ಬನ್ನಿ. ಎಷ್ಟು ದಿವಸವಾಯಿತು ಸ್ನಾನ ಮಾಡದೆ. ಎಷ್ಟೋ ಕೊಪ್ಪು ನಿನಗೆ. ನನ್ನ ಅಮ್ಮನನ್ನು ಬಯಸಿದೆ ಪಾಪಿ. ನಮ್ಮ ಯಾರು ನಿನಗೆ ಅವರ ಪರಿಚಯ ಇಲ್ಲವೇ? ನಿನಗೆ ಅದು ಅಧಿಕ ಪ್ರಸಂಗ ಬೇಕು. ನೀನು ಮಾಡು, ಸಣ್ಣದನ್ನು ತಪ್ಪಿಸಬೇಡ. ಒಳ್ಳೆಯ ಮಾತಿನನು ಅವಳನ್ನು ನೀನೊಂದು ಒಳ್ಳೆ ಬೆಕ್ಕಿನ ಹಾಗೆ. ಅವನ ಮುಖವೇ ಹಾಗೆ ವ್ಯಾಘ್ರಾಸುರ. ಓ ಇದು ನಿನ್ನದನ್ನು ನೋಡ ಭಿಕ್ಷುಕ.
ಸ್ವಾಮಿ, ಅಂತಹ ಅಪರಾಧವನ್ನು ಗೈದಿರುವೆ. ನನ್ನ ಅಪ್ಪ ಇರಬೇಕಿತ್ತು ಆ ಸಮಯದಲ್ಲಿ. ಇದ್ದಾರಾ? ಇದ್ದಾರೆ. ಇಲ್ಲಿದ್ದಾರೆ ಅಂತ ಅವರ ಹತ್ರ ಹೋಗಿ ಹೇಳು, ನನ್ನ ಹತ್ರ ಕೇಳಬೇಡ. ಅಡ್ಡನೆ ಮಾತನಾಡುತ್ತಾ ಇದ್ದೀಯ. ಸರಿಯಾಗಿ ಕೇಳು. ನಮ್ಮ ತಂದೆಯಾದಂತಹ ಮಹಾಗ್ರಮಣಿಗಳು ಆಜ್ಞೆ ಇಟ್ಟು ಕಳುಹಿಸಿದ್ದಾರೆ. ಹಾಗಾಗಿ ಹೇಳ್ತಾ ಇದ್ದೇನೆ, ಮಾತೆಯನ್ನು ನಮ್ಮ ಜೊತೆ ಕಳುಹಿಸಿಕೊಡು. ಇಲ್ಲವಾದರೆ ಕಾಲಲ್ಲ ಹಿಡಿದು ಅವಳನ್ನು ನಾ ಕರ್ಕೊಂಡು ಹೋಗ್ತಾ ಇಲ್ಲ. ನಾನು ಹೋಗುವಾಗ ಅವಳೇ ನನ್ನ ಹಿಂದಿನಿಂದ ಬರ್ತಾ ಇದ್ದಾಳೆ. ನೀನು ಕರೆದುಕೊಂಡು ಹೋಗುವುದು ಅಥವಾ ಅವಳು ನಿನ್ನ ಜೊತೆ ಬರುವುದು ಅದನ್ನು ನಾವು ನೋಡಿಕೊಳ್ಳುತ್ತೇವೆ. ಮೊದಲು ಇನ್ನ ಕಾಲಲ್ಲಿ ಹಿಡಿದು ನೆಲಕ್ಕಪ್ಪಳಿಸುವಾಗ ತಡೆವರಿಯರು. ವ್ಯಾಘ್ರಾಸುರನು ಸೀಳಿದೆ. ಅವನ ಉಗ್ರತೆಯ ಪ್ರತೀಕವಾಗಿ ವ್ಯಾಘ್ರ ಚರ್ಮಾಂಬರಧರನಾಗಬೇಕು. ಜಗವೇ ನನ್ನದ್ದು ಎನ್ನುವ ಹಾಗೆ ಗಜವೊಂದು ಮುಂದುವರೆದು ಬಂದಾಗ ಅದರಲ್ಲಿರಬಹುದಾದ ಅಹಂಕಾರ ತತ್ವವನ್ನು ಕೀಳಿ ಗಜ ಚರ್ಮಾಂಬರಧರನು ನಾನಾಗಿದ್ದೇನೆ. ನೋಡೋಣ, ಒಬ್ಬ ಉದ್ಧಟತನದಿಂದ ಇವರನ್ನೆಲ್ಲ ಸೃಷ್ಟಿಸಿ ಮುಂದುವರಿತಾ ಇದ್ದಾರಲ್ಲ. ಮುಂದೆ ಹೋಗ್ತೇನೆ. ಒಂದು ಮಾರ್ಗ ನಿರೋಧವನ್ನುಂಟು ಮಾಡಿದವನು ಇದೀಗ ನನ್ನನ್ನು ಕಂಡು ಹಲ್ಲು ಕಿಸಿಯುತ್ತಾ ನಗೆಯಾಡುತ್ತಾ ಇದೆಯಲ್ಲ. ನಿಮ್ಮ ಒಂದು ಪರಮಪತಿವ್ರತೆ ಹೌದು. ಪರಪುರುಷರನ್ನು ಕಣ್ಣೆತ್ತಿ ನೋಡದವನು ಈಕೆ ಕಣ್ಣನ್ನು ಕುಟ್ಟಿ ತೆಗಿತಾನೆ. ನೋಡಿ ಸೊಪ್ಪು ನಿನಗೆ ಕುಮುದೆ ಕುಮುದೆ ಮುಗುದೆ ಮುಗುದೆ ಅಲ್ಲ, ನೀನು ಮರಣ ಮಾಡಿದ್ದು. ನೀನೇನು ಭಸ್ಮ ಹಾಕಿದ್ದಿ, ವಶೀಕರಣ ಮಾಡಿದ್ದಿ. ಅದೊಂದು ಮಹಾಪ್ರಯೋಗ. ಹೌದು, ನಮ್ಮ ಮಕ್ಕಳು ಸರಿ ಇದ್ದಾರೆ, ಬೇರೆಯವರೇ ಹಾಳು ಮಾಡಿದ್ದು. ಹೌದೌದು, ಇವರು ಸರಿ ಇಲ್ಲದೆ ಹಾಳು ಮಾಡಿದ್ರು ಅಂತ ಎಲ್ಲಿಯೂ ಬರುವುದಿಲ್ಲ. ಹೌದು ಹೌದು, ವಶೀಕರಣ ಮಾಡಿದ್ದಿ. ಬಿಡಲಾರೆ ಬಿಡಲಾರೆ, ನಿನ್ನನ್ನು ಬಿಡಲಾರೆ. ಈರ್ವರನ್ನು ಕೊಚ್ಚಿಕೊಳ್ತೇನೆ. ಈಗ ವಶೀಕರಣವೇ ಹೌದಾದ್ರೆ ನನಗೆ ವಶೀಕರಣದಲ್ಲಿ ಬರುವುದಾದ್ರೆ ನಿಮಗೂ ಮಾಡಬಹುದಿತ್ತಲ್ಲ ನನಗೆ ವಶೀಕರಣ. ನಾನು ಯಾಕೆ ನಿನಗೆ ಹೆಣ್ಣು ಹುಚ್ಚನಿರಬಹುದು, ಕಾಮುಕ ದೃಷ್ಟಿಯಿಂದ ಕಾಣುತ್ತಾ ಇದೆಯಾ ಲೋಕದ ಸ್ತ್ರೀಯರನ್ನು. ಅಬ್ಬಬ್ಬೋ, ಹೀಗೆ ಬಿಡಲಾರೆ. ಏನು ಮಾಡ್ಬೇಕು, ಏನು ಮಾಡ್ತೀನಿ. ಇದು ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದೇನೆ ನಾನು, ತಪೋಬಲವನ್ನು ಹೊಂದಿದ್ದೇನೆ. ಇದೋ ಏನು ಮಾಡುತ್ತೇನೆ. ವಿಶೇಷವಾದ ನಾನೀಗ ಸರ್ಪಭೂಷಣದ
ಏಯ್ ಏನು ಮಾಡೋಣ ಏನು ಮಾಡೋಣ ಏನು ಮುನಿವರ ನಮದ ಬಿಡಿಯುತ ಕ್ಷಣ ತ್ರಿಣಯನೆಂಬುದನರಿದು ತಪ್ಪಾಯ್ತನು ತನು ತಿಥಿತನಂದು ನಿರೆಸ ಭಕ್ತಿ ಭಾವದನಿ ನುತಿಸಿದನು ಶಿವ ಶಿವ ಏನಾಗಿ ಹೋಯಿತು ಗಂಗಾಧರ ರುಂಡಮಾಲ ಗಿರಿಜಾವರನೆ ನೀನು ಈ ರೂಪದಲ್ಲಿ ಯಾಕೆ ತಂದೆ ನಾನು ಮಾಡಿದ ಅಪರಾಧಗಳನ್ನೆಲ್ಲ ನೀನು ಮನ್ನಿಸಬೇಕು ನೀನು ಎಂಬ ಸತ್ಯವನ್ನು ಅರಿಯದೆ ನಿನ್ನ ಮೇಲೆ ನಾನು ಆಯುಧ ಪ್ರಯೋಗವನ್ನು ಮಾಡಿದೆ ವಿಶೇಷವಾದ ಶಕ್ತಿಯಿಂದ ವಿಚಿತ್ರವಾದ ವಿಷಪೂರಿತ ಹಾವುಗಳನ್ನು ಸೃಷ್ಟಿಸಿಕೊಟ್ಟೆ ಇದೀಗ ಪಾಪಗಳ ಭೂಷಿತನಾಗಿ ನನಗೆ ದರ್ಶನವನ್ನು ನೀಡಿದ್ದೆ ಆಗಲಿ ದೇವ ಧನ್ಯನಾದೆ ಧನ್ಯೋಸ್ಮಿ ಧನ್ಯೋಸ್ಮಿ ಆಗಲಿ ದೇವ ನಿನಗಿಂತ ಸ್ಥಿತಿ ಯಾಕೆ ತಂದೆ ಬೆದರದಿರಯಾಗಿ ಮುದಕು ತಮ್ಮ ಕೇಳು ಅಧಿಕ ನಗುದೆಯ ಜಗದಿ ಮಗಮಂದು ನಲಿ ಇದು ಕಿರ್ತ ಕಾರಣ ಅದ ಖಂಡಿಸಿದೆ ದಿನಲಿ ಬೆದರದಿರಯ ಯಾವುದೋ ಒಂದು ಕಾರಣದಿಂದ ಆಯ್ದುಕೊಂಡಿರುವಂತಹ ಈ ಸ್ವರೂಪ ಜಗತ್ತನ್ನು ತಿದ್ದುವುದಕ್ಕೆ ನೀಡುವುದಕ್ಕೆ ಉಪಯುಕ್ತವಾಯಿತಲ್ಲ. ಮಹೋಗ್ರ ನಾಮಕನಾಗಿರುವಂತಹ ನೀನು ಮಹಾ ತಪಸ್ವಿ ಹೌದು. ಆದರೆ ನಿನ್ನ ತಲೆಯಲ್ಲಿ ನೀನು ಕಲಿತದ್ದಕ್ಕಿಂತ ಹೆಚ್ಚು ಅಹಂಕಾರವೇ ಅಡರಿತ್ತು. ಹೌದು ದೇವ. ಅದನ್ನು ಇಳಿಸಲೋಸುಗವಾಗಿ ಇಂತಹ ಒಂದು ನಾಟಕವನ್ನಾಡಿದೆ. ಪರಮ ಪತಿವ್ರತೆ ತನ್ನ ಹೆಂಡತಿ, ಅವಳು ಪರಪುರುಷರನ್ನು ಕಾಣಬಾರದು. ಹೌದು ದೇವ. ಕಾಮದ ಕಣ್ಣಿನಿಂದ ಕಂಡರೆ ಮಾತ್ರ ನಿಮಗೋ ಅವಳಿಗೋ ಅಪಚಾರವೋ ಅಪವಾದವೋ ತಟ್ಟುವುದು. ಹೌದಲ್ಲ? ಶುದ್ಧ ಅಂತಃಕರಣದಿಂದ ಮತ್ತೊಬ್ಬ ಗಂಡನ್ನು ಅಣ್ಣನೋ ತಮ್ಮನೋ ಭಾವನೋ ಮೈದುನನೋ ಈ ಸಂಬಂಧದಿಂದ ಕಂಡ್ರೆ ಅಪರಾಧ ಅಲ್ಲ. ಹಾಗೆಯೇ ನಿನ್ನ ಮನೆಯಲ್ಲಿ ಗೃಹಿಣಿಯಿಂದಲೇ ಬೇಕಾದಂತಹ ಒಂದು ವ್ಯವಸ್ಥಿತವಾದ ಸಂಪಾದನೆಯನ್ನು ನಾನು ಮಾಡಿಕೊಂಡೆ. ಭಿಕ್ಷೆಗೆ ಬಂದಿರುವಂತಹ ಪರಶಿವನನ್ನು ಧಿಕ್ಕರಿಸಿ ಹೋದರೂ ಅವಳ ಕೈಯಲ್ಲೇ ಬೇಕಾದಂತಹ ಫಲವನ್ನು ನಾನು ಉಂಡೆ. ಅವಳು ನನ್ನ ಜೊತೆಯಾಗಿ ಬಂದಿದ್ದಾಳೆ ಎನ್ನುವುದರಿಂದ ನೀನೇನು ತಪ್ಪು ಕಲ್ಪಿಸಿಕೊಳ್ಳುವುದಿಲ್ಲ. ದೇವ, ಆಕೆ ಯಾರೊಂದಿಗೆ ಸಾಗಿದವಳು? ದೇವರೊಂದಿಗೆ ಸಾಗಿದ. ಪರಶಿವನಿಗೆ ತನ್ನನ್ನೇ ತಾನು ಸಮರ್ಪಿಸಿಕೊಂಡು ತಾನು ಶುದ್ಧಾಂತಕರಣದಿಂದ ಮತ್ತೊಮ್ಮೆ ತನ್ನದ್ದಾಗಿರುವಂತಹ ಪಾತಿವ್ರತ್ಯವನ್ನು ಲೋಕಮುಖಕ್ಕೆ ತೋರಿಸುವಂತಹ ಆದರ್ಶ ನಾರಿಯಾದರು. ಕುಮುದೆಯ ಜೊತೆಯಲ್ಲಿ ನೂರ್ಕಾಲ ಬಾಳು ನಿನ್ನದ್ದಾಗಿರುವಂತಹ ತಪಸ್ಸಿನ ಸಿದ್ಧಿಯ ಮೂಲಕವಾಗಿ ಲೋಕಕ್ಕೇನಾದರೂ ಒಳಿತನ್ನು ಮಾಡು, ಅಹಂಕಾರವನ್ನು ಬಿಡು, ಸದಾ ಸರ್ವದಾ ಸುಖಿಯಾಗಿ ಆಗಲಿ ತಂದೆ, ಆಗಲಿ. ಎಷ್ಟು ಕೊಟ್ಟರು ತೃಪ್ತಿ ಹುಟ್ಟದಿ ಪರಿಯಿಂದ ಕಷ್ಟಗೊಳಿ ಕುದಿ ಕಪಾಲ ಬಟ್ಟೆಯಿನ್ನೆನಗೇನು ತಟ್ಟನೆ ತೆರಳುತ್ತ ವಿಷ್ಣು ಪಾದದಿ ಕಷ್ಟವಿಲ್ಲ ಎನ್ನುತ್ತಿರುವಂತಹ ಕಪಾಲಕ್ಕೊಂದು ಅಂತ್ಯ ಬೇಡವೇ? ಹೌದು. ಆದಿಯನ್ನು ತೋರಿಸಿದಾತ ನಾರಾಯಣ, ಅಂತ್ಯವನ್ನು ತೋರಿಸುವಾತನು ಆತನೇ. ಇದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಕಾಣುವುದಕ್ಕಾಗಿ ವೈಕುಂಠವಲ್ಲಭನಾದ ನಾರಾಯಣನನ್ನು ಕಾಣುವುದಕ್ಕೆ ಕ್ಷೀರಾಬ್ದಿಯ ಕಡೆಗೆ ನಡೆಯುತ್ತೇವೆ.
ಸರಿ. ಸದಾ ಅನ್ನಪೂರ್ಣೆಯಾದವಳೇ ನನ್ನ ಹೆಂಡತಿಯಾಗಿದ್ರು ನಾನು ಬಳಲಿದ್ದೇನೆ, ಬಾಡಿದ್ದೇನೆ, ಬೆಂಡಾಗಿದ್ದೇನೆ. ಹೌದು ಬಾವ. ಓ, ಗಂಗೆಯನ್ನು ತಲೆಯಲ್ಲಿ ಹೊತ್ತವ ಬಾಯಲಿಗೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಏಕೆ ಬರೆದವರಂತೆ ಕಾಣಿಸುತ್ತಿರುವೆ? ಸ್ವಪಕ್ಷರಿಂದಲೇ ಹಾನಿ ಆಯ್ತಾ ಅಥವಾ ಶಿವಸೇನೆಯಿಂದ ಹಾನಿಗೊಳಗಾದೆಯಾ ಬಾವ? ಹೇಳಿಕೊ. ಈ ವೈಕುಂಠದ ಲೋಕ ಯಾರಿಗೂ ಭಯ ದುಃಖಗಳನ್ನು ನೀಡುವ ಲೋಕವಲ್ಲ, ಕಳೆಯುವ ಸಂತೃಪ್ತದ ಲೋಕ. ಹೇಳಿಕೊ ಬಾವ. ಹರಿಗೆ ಎನ್ನುಡನ್ಯಾತಕಿ ಪರಿಜಯ ಕಪಟ ಮಾತು ನಾಟಕ ಮಾತು ಹರಿಯದಿರ್ಬವನೇ ನೀನು ಹೊರಗುಳಿ ಕಷ್ಟವ ಪರಿಹರಿಸಲು ತಲಿ ಸೆರಗೊಟ್ಟಿ ಬೇಡುವೆನು ಬೇಡುವೆನು ಹರಿಯೇ. ಚಲನೆಯ ಮೂಲಕವಾಗಿ ಪ್ರಪಂಚ ವ್ಯಾಪಾರವನ್ನು ತಿಳಿದು ತೀರಬಹುದಾದಂತಹ ನೀನು ನನ್ನನ್ನು ಕಂಡಾಗ ಬರುಕಗೊಂಡು ಒಂದೆರಡು ನುಡಿಗಳಿಂದ ಯಾಕೆ ಅಂತ ಕೇಳುತ್ತಿರುವೆಯಲ್ಲ. ಬ್ರಹ್ಮನ ಕಪಾಲ ಹಿಡಿದು ಕಾಡುತ್ತಾ ಇದೆ. ನನ್ನ ಶರೀರದಲ್ಲಿರುವಂತಹ ರಕ್ತವೆಲ್ಲವೂ ಮುಗಿದು ಹೋಗಿದೆ. ಬಾಡಿ ಬಸವಡಿದು ಬೆಂಡಾಗಿದ್ದೇನೆ. ನನ್ನ ದೇಹ ಕೊರಡಾಗಿದೆ ಬಾವ. ಈ ಕಪಾಲಕ್ಕೊಂದು ಮುಕ್ತಿ ತೋರಿಸು. ಇತ್ತವ ಬ್ರಹ್ಮನ ಕಪಾಲವೇ ಇತ್ತವ ಬ್ರಹ್ಮನ ಕಪಾಲವೇ ಅಂದಿನಿಂದ ಇದರ ದೆಸೆಯಿಂದ ಬರೆದೆಯಾ ಬಾವ? ಇರಲಿ, ಇದಕ್ಕೆ ನಾನು ಪರಿಹಾರ ಕೊಡುತ್ತೇನೆ. ಆ ಕಪಾಲವನ್ನು ನನಗೆ ಕೊಡು. ಬೇಡ, ಬ್ರಹ್ಮನ ಕಪಾಲವೇ ಈ ಕಡೆಗೆ ಬಾ, ನನ್ನನ್ನು ಸೇರು. ಕಪಾಲ ಹೇಳ್ತಾ ಉಂಟು, ಮೋಸ ಮಾಡಿದೆ, ಮೋಸ ಮಾಡಿದೆ, ನನಗೆ ರಕ್ತ ಕೊಡು, ರಕ್ತ ಕೊಡು. ಶಿವನೇ, ಸದಾ ಶಿವನೇ, ಅದು ನಾನು ಮೋಸ ಮಾಡಿದ್ದೇನೆಂದು ಅದು ಅರಚಲು ಕಾರಣವಲ್ಲ. ಇದಕ್ಕೆ ನನ್ನ ಹತ್ತಿರ ರಕ್ತ ಪೂರೈಸಲು ಈಗ ಸಾಧ್ಯವಿಲ್ಲ. ಮುಂದೊಂದು ದಿನ ಕುರುಕ್ಷೇತ್ರದಲ್ಲಿ ಮಹಾದ್ವಾರ ಯುದ್ಧ ಘಟಿಸುವುದಕ್ಕಿದೆ. ಆಗ ಇದಕ್ಕೆ ಬೇಕಾಗಿರುವ ರಕ್ತ ಮಾಂಸಗಳು ದೊರಕಿ ಅದು ಸಂತೃಪ್ತನಾಗಿ ಅದಕ್ಕೆ ಮೋಕ್ಷವೂ ದೊರಕುತ್ತದೆ. ಅಲ್ಲಿವರೆಗೆ ಇದು ಅಂದಿನಂದು ಅಲ್ಲಿಯವರೆಗೆ ಇದು ಅಂತೆಯೇ ಇರಬೇಕು. ಇದು ನನ್ನ ಸಂಕಲ್ಪ. ಅಲ್ಲಿಗೆ ಕಳಿಸಿ ಬಿಡು ಸ್ವಾಮಿ. ಎಲ್ಲ ಒಂದು ಸುಖಾಂತ್ಯವನ್ನು ಕಂಡಿತು. ಹಾಗಾದ್ರೆ ಇದು ಏನು? ಬ್ರಹ್ಮ ತನ್ನ ಮಗಳನ್ನು ಮದುವೆಯಾದನೆ, ವಿದ್ಯಾದಿ ದೇವತೆ ಬ್ರಹ್ಮದಲ್ಲಿ ಲೀನಗೊಂಡಿತು ಎನ್ನುವುದು ಪರಮಾರ್ಥ. ಕಿಡುಕರಿಗೆ ಕಾಣುವಾದ ಮಗಳನ್ನೇ ಬ್ರಹ್ಮ ಮದುವೆಯಾದ. ಹಾಗಾದ್ರೆ ಅವನು ಶಿಕ್ಷಿಸಲ್ಪಡಬೇಡವೆ? ಅವನ ತಲೆ ನನ್ನಿಂದಲೇ ಚಿವುಟಲ್ಪಟ್ಟಿತು. ಹಾಗೆ ಅಂತ ಬ್ರಹ್ಮಕ್ಕೆ ಬ್ರಾಹ್ಮಣ್ಯಕ್ಕೆ ಯಾರಾದರೂ ತೊಂದರೆ ಮಾಡಿದ್ರು ಅಂತ ಇದ್ರೆ ಅವರಿಗೇನು? ಅದಕ್ಕಾಗಿಯೇ ನಾನು ಕಪಾಲವನ್ನು ಹಿಡಿದು ಭಿಕ್ಷಾಪಾತ್ರೆಯನ್ನು ಮುಂದೆ ತೋರಿಸಿಕೊಂಡು ಭಿಕ್ಷಾಟನೆಗೆ ಶಿವನು ಭಿಕ್ಷೆಗಾಗಿಯೇ ಹೊರಡುವಂತಹ ಒಂದು ಸನ್ನಿವೇಶ ನಿರ್ಮಾಣ ಆಯಿತು.
ಇದೆಲ್ಲವೂ ಒಂದು ರೂಪಕ. ಜಗತ್ತಿನಲ್ಲಿ ಅಹಂಕಾರದಿಂದ ಮದಭರಿತರಾಗಿ ಮದಾಂಧರಾಗಿ ನಡೆಯುವವರಿಗೆ ಒಂದು ಅವಸಾನವನ್ನು ತೋರಿಸುವುದಕ್ಕೆ, ಅವರಲ್ಲಿರುವಂತಹ ಬುದ್ಧಿಯ ವಿಕಲತೆಯನ್ನು ತಿದ್ದಿ ಅವರಿಗೆ ಸರಿಯಾದಂತಹ ಸಂಸ್ಕಾರದ ಮಾರ್ಗವನ್ನು ತೋರಿಸುವುದಕ್ಕೆ ನಾನು ಆಯ್ದುಕೊಂಡಿರುವಂತಹ ದಾರಿ ಇದು. ಹಾಗಾದರೆ ಎಲ್ಲದಕ್ಕೂ ಸುಖಾಂತ್ಯವನ್ನು ಕೊಡುವವ ಪರಂಧಾಮನಾದ ಪರಮಸ್ವರೂಪಿಯಾದ ಪರಂಜ್ಯೋತಿಯಾದಂತಹ ನೀನು ಬಿಟ್ಟರೆ ಬೇರೆ ಯಾರೂ ಅಲ್ಲ. ಆ ಕಪಾಲವನ್ನು ಕರೆದು ಅದಕ್ಕೊಂದು ಮುಕ್ತಿಯ ಮಾರ್ಗವನ್ನು ನೀನು ತೋರಿಸಿದಲ್ಲಿಗೆ ಬ್ರಹ್ಮಕಪಾಲ ಎನ್ನುವಂತಹ ಇತಿವೃತ್ತಾಂತಕ್ಕೆ ಒಂದು ಸರಿಯಾದಂತಹ ಮಂಗಳವನ್ನು ಹಾಡುವಲ್ಲಿ ನೀನು ಸುಖದ ದಾರಿಯನ್ನು ತೋರಿಸಿದ್ದೀಂತಾನೆ. ನಿನಗೆ ಕೈ ಮುಗಿಯುತ್ತಾ ಲೋಕಕ್ಕೆ ಮಂಗಳವಾಗಲಿ. ಜಯ 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 ತು ನಮೋ, ಜಯ 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 ತು ನಮೋ. ಚಲಿಸುವ ಜಲದಲ್ಲಿ ಮಚ್ಚಿನಿಗೆ ತೋದಿಂದತ್ತ, ಚಲಿಸುವ ಜಲದಲ್ಲಿ ಮಚ್ಚಿನಿಗೆ ಗಿರಿಗೆ ಬೆನ್ನಲಿ ಪುತ ಕೂರ್ಮನಿಗೆ ಧರೆಯನ್ನು ಧರಿಸಿದ ವರಹವತಾರಗೆ